ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡ್ತೀರಾ? ಹಾಗಾದ್ರೆ ಪೋಸ್ಟ್ ಮಾಡುವ ಮುನ್ನ ಹುಷಾರಾಗಿರಿ. ಆಕ್ಷೇಪಾರ್ಹ ಪೋಸ್ಟ್ ಹಾಕಿದ್ರೆ ಕಠಿಣ ಕ್ರಮ ತೆಗೆದುಕೊಳ್ಳುವ ಸಾಧ್ಯತೆಗಳು ಹೆಚ್ಚಾಗಿ ಕಾಣುತ್ತಿವೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡುವ ಮುನ್ನ ಹುಷಾರ್. ಆಕ್ಷೇಪಾರ್ಹ ಪೋಸ್ಟ್ ಹಾಕಿದ್ರೆ ಕಠಿಣ ಕ್ರಮ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ನಿಮ್ಮ ಪೋಸ್ಟ್ ಮಾನಿಟರ್ ಮಾಡಲು ಬರ್ತಾ ಇದೆ ಎಐ. ಇನ್ಮುಂದೆ ನಿಮ್ಮ ಪೋಸ್ಟ್ ಪತ್ತೆ ಹಚ್ಚಲಿರುವಂತಹ ಎಐ ಸುಳ್ಳು ಮಾಹಿತಿ, ದ್ವೇಷ ಭಾಷಣದ ಪೋಸ್ಟ್ ಹಾಕಿದ್ರೆ ಎಚ್ಚರ ವಹಿಸಿ. ಮಾನಿಟರಿಂಗ್ ಹೆಸರಲ್ಲಿ ಮಾಧ್ಯಮಗಳ ಸುದ್ದಿ ಮೇಲೂ ಕೂಡ ನಿಗಾ ವಹಿಸಲಾಗ್ತಾ ಇರುವಂತದ್ದು. ಆಕ್ಷೇಪಾರ್ಹ ಸುದ್ದಿಗಳ ಮೇಲೆ ಎಐ ಸರ್ಕಾರದ ನಿಗಾ ಇಡ್ತಾ ಇದೆ. ಸಾಮಾಜಿಕ ಜಾಲತಾಣ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಬಳಕೆಯನ್ನ ಮಾಡ್ತಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ಗಳನ್ನ ಕೂಡ ಮಾಡ್ತಾರೆ. ಆದರೆ ಕೆಲವೊಂದಷ್ಟು ಕಿಡಿಗೇಡಿಗಳು ಏನು ಮಾಡ್ತಾರೆ ಅಂತಂದರೆ ಆಕ್ಷೇಪಾರ್ಹವಾದಂತಹ ಪೋಸ್ಟ್ ಅಂದರೆ ಸುಳ್ಳು ಮಾಹಿತಿ ಆಗಿರ್ಬೋದು, ಒಬ್ಬರನ್ನ ಚೇಡಿಸೋದಾಗಿರ್ಬೋದು, ಅಥವಾ ಒಬ್ಬರನ್ನ ಟ್ರೋಲ್ ಮಾಡೋದಾಗಿರ್ಬೋದು, ಅಥವಾ ದ್ವೇಷ ಭಾಷಣ ಆಗಿರಬಹುದು, ಈ ರೀತಿಯ ಪೋಸ್ಟ್ಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಆದರೆ ಆ ರೀತಿಯ ಪೋಸ್ಟ್ ಮಾಡುವವರಿಗೆ ಕಠಿಣ ಕ್ರಮ ತೆಗೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ಹಾಗಾದರೆ ನಿಮ್ಮ ಪೋಸ್ಟನ್ನು ಮಾನಿಟರ್ ಮಾಡೋಕ್ಕೆ ಇದು ಜನರಿಗೆ ಒಳ್ಳೆಯದಾದಂತಹ ಪೋಸ್ಟ್ ಅಥವಾ ಇದರಿಂದ ಯಾರ ಮೇಲಾದರೂ ಒತ್ತಡವನ್ನು ಹಾಕುವಂತಹ ಪೋಸ್ಟ್ ಅಥವಾ ಸಾಕಷ್ಟು ಅಂದರೆ ಸುಳ್ಳು ಮಾಹಿತಿನ, ದ್ವೇಷ ಭಾಷಣನ ಈ ರೀತಿಯೆಲ್ಲ ಮಾನಿಟರ್ ಮಾಡೋಕ್ಕೆ ಎಐ ಕೂಡ ಕಾರ್ಯವನ್ನು ನಿರ್ವಹಿಸುತ್ತೆ. ಹೀಗಾಗಿ ಮಾನಿಟರಿಂಗ್ ಹೆಸರಲ್ಲಿ ಮಾಧ್ಯಮಗಳ ಸುದ್ದಿ ಮೇಲೂ ಕೂಡ ನಿಗಾವನ್ನು ವಹಿಸೋಕೆ ಸರ್ಕಾರ ಈ ಒಂದು ನಿರ್ಣಯವನ್ನು ಕೂಡ ತೆಗೆದುಕೊಂಡಿರುವಂಥದ್ದು. ಹಾಗಾದ್ರೆ ಹೇಗೆ ಕಾರ್ಯ ಮಾಡುತ್ತೆ ಈ ಒಂದು ಎಐ ತಂತ್ರಾಂಶವನ್ನ ಅಳವಡಿಕೆ ಮಾಡೋಕೆ ರಾಜ್ಯ ಸರ್ಕಾರ ಈಗಾಗಲೇ ಚಿಂತನೆಯನ್ನ ಕೂಡ ನಡೆಸಿದೆ. 67.20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಐ ತಂತ್ರಾಂಶವನ್ನ ಅಳವಡಿಕೆ ಮಾಡಲಾಗ್ತಾ ಇರುವಂತದ್ದು. ಎಐ ಅಳವಡಿಕೆಯ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆಯನ್ನ ಕೂಡ ನೀಡಲಾಗಿದೆ. ಕ್ಷಿಪ್ರ ವೇಗದಲ್ಲಿ ಡಿಜಿಟಲ್ ಬೆದರಿಕೆ ಗುರುತಿಸಲು ಎಐ ಬಳಕೆಯನ್ನ ಮಾಡಲಾಗ್ತಾ ಇರುವಂತದ್ದು. ಹಾಗೆ ಡಿಜಿಟಲ್ ಕಂಟೆಂಟ್ಗಳನ್ನ ಅವಲೋಕಿಸಿ ಉಗ್ರಗಾಮಿಗಳನ್ನ ಪತ್ತೆ ಹಚ್ಚೋದಾಗಿರಬಹುದು, ಉಗ್ರಗಾಮಿ ಚಟುವಟಿಕೆ, ಹಾಗೆ ಮಕ್ಕಳ ಕಳ್ಳ ಸಾಗಣೆ ಹಾಗೂ ದ್ವೇಷ ಭಾಷಣ, ಈ ಎಲ್ಲ ವಿವಾದದ ಪೋಸ್ಟ್ ಸೇರಿದಂತೆ ಮುಂತಾದ ಚಟುವಟಿಕೆಗಳ ಮೇಲೂ ಕೂಡ ನಿಗಾವನ್ನ ವಹಿಸುತ್ತೆ ಈ ಒಂದು ಎಐ. ಎಐ ತಂತ್ರಾಂಶವನ್ನ ಅಳವಡಿಸೋಕೆ ರಾಜ್ಯ ಸರ್ಕಾರ ಚಿಂತನೆಯನ್ನ ಕೂಡ ನಡೆಸಿದೆ. 67.20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಐ ತಂತ್ರಾಂಶ ಅಳವಡಿಕೆ ಮಾಡೋಕೆ ನಿನ್ನೆಯ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆಯನ್ನ ಕೂಡ ನೀಡಲಾಗಿದೆ. ಅತಿ ವೇಗದಲ್ಲಿ ಕ್ಷಿಪ್ರ ವೇಗದಲ್ಲಿ ಡಿಜಿಟಲ್ ಬೆದರಿಕೆಯ ಗುರುತಿಸಲು ಎಐ ಬಳಕೆಯನ್ನ ಕೂಡ ಮಾಡಲಾಗ್ತಾ ಇರುವಂಥದ್ದು. ಹಾಗಾದ್ರೆ ಏನೆಲ್ಲ ಗುರುತಿಸುತ್ತೆ ಈ ಒಂದು ಎಐ ತಂತ್ರಾಂಶವನ್ನ ಬಳಕೆ ಮಾಡಿಕೊಂಡು? ನೋಡಿ, ಡಿಜಿಟಲ್ ಕಂಟೆಂಟ್ಗಳು ಸುಳ್ಳು ಮಾಹಿತಿನ ಅಥವಾ ನಿಜವಾದಂತಹ ಮಾಹಿತಿನ, ಉಗ್ರಗಾಮಿ ಚಟುವಟಿಕೆಗಳಾಗಿರ್ಬೋದು, ಮಕ್ಕಳ ಕಳ್ಳ ಸಾಗಣೆ ಆಗಿರಬಹುದು, ದ್ವೇಷ ಭಾಷಣ ಆಗಿರಬಹುದು, ಈ ರೀತಿಯ ಎಲ್ಲ ವಿವಾದದ ಪೋಸ್ಟ್ ಸೇರಿದಂತೆ ಹಲವಾರು ಚಟುವಟಿಕೆಗಳ ಮೇಲೂ ಕೂಡ ನಿಗಾ ವಹಿಸುತ್ತೆ ಈ ಒಂದು ಎಐ ತಂತ್ರಾಂಶ. ಹೀಗಾಗಿ 67.20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಐ ತಂತ್ರಾಂಶವನ್ನ ಅಳವಡಿಕೆ ಮಾಡೋಕೆ ರಾಜ್ಯ ಸರ್ಕಾರ ನಿರ್ಣಯವನ್ನ ಕೂಡ ತೆಗೆದುಕೊಂಡಿದೆ. ನಿನ್ನೆಯ ಒಂದು ಸಭೆಯಲ್ಲಿ ಅನುಮೋದನೆಯನ್ನ ಕೂಡ ನೀಡಿರುವಂಥದ್ದು.